ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರಾಧಾ ಜೋಶಿ ಅವರು ಬಂದಿದ್ದಾರೆ. ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು. ಇವತ್ತು ಖಾನಾವಳಿಗೆ ಬಂದಿದ್ದೀರಾ, ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಮಹಾರಾಷ್ಟ್ರದಲ್ಲಿ ಒಂದು ಫೇಮಸ್ ರೈಸ್ ಮಾಡ್ತಾರೆ, ಅದು ಮಸಾಲಾ ಭಾತು ಅಂತ ಆಯ್ತಾ, ತುಂಬಾ ಫೇಮಸ್ ಅದರಲ್ಲಿ. ಅದಕ್ಕೆ ಅದನ್ನ ನಾನು ಮಾಡಿ ಇಲ್ಲಿ ತೋರ್ಸೋಣ ಅಂತ ಬಂದಿದ್ದೀನಿ. ಮಸಾಲಾ ಭಾತ್ ಅಂತ. ಮಸಾಲಾ ಭಾತ್ ಅಂತ ಆದ್ರೆ ಮಹಾರಾಷ್ಟ್ರದ ಹೆಸರೇನಾದ್ರದ್ದು? ಅದು ಮಸಾಲಾ ಭಾತ್ ಅಂತಾನೆ ಫೇಮಸ್. ಅದೇ ಫೇಮಸ್. ಓಕೆ, ಸರಿ. ಅದ್ ಹೇಗೆ ಅಮ್ಮ, ಅದು ಮಹಾರಾಷ್ಟ್ರ ಮತ್ತೆ ನೀವು ಇಲ್ಲಿ ಬೆಂಗಳೂರು, ಹೇಗೆ? ಅದು ಏನು ಅಂದ್ರೆ ನಮ್ಮ ಹಸ್ಬೆಂಡ್ ಬೆಲ್ಗಾಂ, ಮಹಾರಾಷ್ಟ್ರ ಅದು ಹತ್ರ ಅಲ್ವಾ, ಹೀಗಾಗಿ ನನ್ನ ಅತ್ತೆ ಮನೆ ಮಹಾರಾಷ್ಟ್ರ ಇರೋದ್ರಿಂದ ನಾನು ಅಲ್ಲಿದೆಲ್ಲ ಕಲ್ತಿದ್ದೀನಿ. ಓಕೆ, ಹಾಗೆ ಒಂದು ಹೊಸ ರುಚಿನ ಇಲ್ಲಿ ಮಹಾರಾಷ್ಟ್ರದಿಂದ ಒಂದು ಬಂದ ಹೊಸ ರುಚಿನ ಕರ್ನಾಟಕದಲ್ಲಿ ಮಾಡ್ಬೇಕು ಅಂತ ಆಸೆ ಇತ್ತು. ಇಷ್ಟ ಇವತ್ತು ಖಾನಾವಳಿಗೆ ಬಂದಿದ್ದೀರಾ, ಮಾಡಿ ತೋರ್ಸೋಣ ಅಂತ. ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ನೋಡಿ, ಫಸ್ಟ್ ಅಂದ್ರೆ ಅಕ್ಕಿ, ಆಮೇಲೆ ಅದಕ್ಕೆ ಒಂದು ಮಸಾಲೆ ಐಟಮ್ ಮಾಡ್ಕೊಂಡಿದ್ದೀನಿ. ಅದು ಮಸಾಲೆ ಐಟಮ್ ಹೇಳದ? ಹೇಳಿ ಅಮ್ಮ. ಇವಾಗ ಇದು ಮಸಾಲೆ ಐಟಮ್ ಏನ್ ಮಾಡಿದೀರಾ? ಇದು ಮಸಾಲೆ ಭಾತಿಗೆ ಇದು ಒಂದು ಪೌಡರ್ ರೆಡಿ ಮಾಡ್ಕೋಬೇಕು. ಏನು ಅಂದ್ರೆ ಅದಕ್ಕೆ ಧನಿಯಾ ಬೇಕು, ಧನಿಯಾ ಕಾಳು, ಆಮೇಲೆ ಜೀರಿಗೆ, ಆಮೇಲೆ ಕೊಬ್ಬರಿ, ಒಣ ಕೊಬ್ಬರಿ, ಆಮೇಲೆ ಇದು ಚಕ್ಕೆ, ಆಮೇಲೆ ಕಲ್ಲು ಹೂವು ಅಂತ ಬರುತ್ತೆ ನೋಡಿ. ಕಲ್ಲು ಹೂವು ಅಂತ ಬರುತ್ತೆ, ಅದು ಮಸಾಲೆ ಸಾಮಾನು ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಬ್ರೌನ್ ಕಲರ್ ಇಲ್ಲ, ಕಪ್ಪು ಕಲರೇ ಇರುತ್ತೆ. ಕಪ್ಪೇ ಇರುತ್ತೆ. ಅದು ಒಂದು. ಆಮೇಲೆ ಕಲ್ಲು ಹೂವು ಅಂತಾನೆ ಕೇಳಿದ್ರೆ ಕೊಡ್ತಾರೆ. ಆಮೇಲೆ ಅದು ಎಲೆ ಟೈಪ್ ಬರುತ್ತಲ್ಲ ಮಸಾಲೆ ಸಾಮಾನು, ಪಲಾವ್ ಎಲೆ, ಅದು ಒಂದು ಹಾಕಿ ಎಲ್ಲ ಮಾಡಿ ಹುರಿದಿ ಮಿಕ್ಸರ್ ಮಾಡೋದು. ಇವಾಗ ಕಪ್ಪು ಕಲರ್ ಯಾಕೆ? ಕಲ್ಲು ಹೂವದಿಂದ ನಾವೇನಂದ್ರೆ ಒಣಮೆಣಸಿನ್ಕಾಯಿ ಇದಕ್ಕೆ ಆಡ್ ಮಾಡಲ್ಲ. ಓಕೆನಾ, ಒಣಮೆಣಸಿನ್ಕಾಯಿ ಆಡ್ ಮಾಡಲ್ಲ. ಇದು ಬರೀ ಕಪ್ಪು ಮಸಾಲ. ಅಲ್ಲಿ ಕಾಳಾ ಭಾತು ಅಂದ್ರೆ ಕಪ್ಪು ಅನ್ನ. ಕನ್ನಡದಲ್ಲಿ ಇದು ಕಾಳಾ ಭಾತ್ ಅಂದ್ರೆ ಏನ್ ಗೊತ್ತಾ, ಅದು ಕಪ್ಪು ಅನ್ನ. ಕಪ್ಪು ಅನ್ನ ಅಂದ್ರೆ ನಿಮ್ಗೆ ಇಲ್ಲಿ ಜನಕ್ಕೆ ಇದಕ್ಕೆ ಮೆಣಸಿನ್ಕಾಯಿ ಆಡ್ ಮಾಡಲ್ಲ, ಒಣ ಮೆಣಸಿನ್ಕಾಯಿ ಆಡ್ ಮಾಡಲ್ಲ. ಅದಕ್ಕೆ ಹೀಗಾಗಿ ಹಸಿ ಮೆಣಸಿನ್ಕಾಯಿ ಇದಕ್ಕೆ ಆಡ್ ಮಾಡ್ಬೇಕು. ಮಾಡ್ಬಿಟ್ಟು ಇದು ಕಪ್ಪು ಇರೋದ್ರಿಂದ ಅದಕ್ಕೆ ಕಪ್ಪು. ಸೊ ಮಹಾರಾಷ್ಟ್ರದಲ್ಲಿ ಕಾಳಾ ಭಾತ್ ಅಂತಾನೆ ಅದೇ ಫೇಮಸ್. ಮಸಾಲಾ ಭಾತ್ ಅಥವಾ ಕಾಳಾ ಭಾತ್. ಸರಿ, ಎರಡು ಹೇಳ್ತಾರೆ. ಇದಿಷ್ಟು ಮಸಾಲೆನ ಎಲ್ಲ ಹುರ್ಕೊಂಡು ಪುಡಿ ಮಾಡ್ಕೊಂಡು. ಹೌದು, ಹುರ್ಕೊಂಡು ಎಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹುರಿದಿ ಅದನ್ನ ಮಿಕ್ಸರ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದು. ಸರಿ, ಅದೊಂದು ನೀವು ಕಪ್ಪು ಹೂವು ಅನ್ನೋದನ್ನ ನೆನಪಲ್ಲಿ, ಅದು ಒಂದು ನೆನಪಲ್ಲಿ, ಯಾಕಂದ್ರೆ ಬೇರೆ ಸಾಮಗ್ರಿಗಳೆಲ್ಲ ಅದು ಸಿಗುತ್ತೆ. ನೀವು ಯಾವ ಶಾಪಿಗೆ ಹೋದ್ರೂ ಅದು ಕೇಳಿದ್ರೆ ಕೊಡ್ತಾರೆ. ಕಲ್ಲು ಹೂವು ಕೊಡಿ ಅಂದ್ರೆ ಅದು ಇಷ್ಟು ಎಲೆ ಟೈಪ್ ಒಂದು ಹೂ ಟೈಪ್ ಇರುತ್ತೆ, ಅದನ್ನ ಕೊಡ್ತಾರೆ. ಅದನ್ನ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೇನ್ ಬೇಕಮ್ಮ ಇದಕ್ಕೆ? ಮತ್ತೆ ಅಕ್ಕಿ, ಸಾಸಿವೆ, ಆಮೇಲೆ ಜೀರಿಗೆ, ಕರಿಬೇವು, ಕೊತ್ತಂಬರಿ, ಆಮೇಲೆ ಎಲ್ಲ ವೆಜಿಟೇಬಲ್ಸ್, ಆಲೂ, ಮಿರ್ಚಿ, ಆಮೇಲೆ ಕ್ಯಾರೆಟು, ಈರುಳ್ಳಿ, ಇಷ್ಟೆಲ್ಲ ಪದಾರ್ಥ ಬೇಕು. ಓಕೆ, ಸರಿ. ಇದು ಏನದು? ಕ್ಯಾಪ್ಸಿಕಮ್, ಒಂದು ದೊಡ್ಡ ದಪ್ಪ ಮೆಣಸಿನಕಾಯಿ ಅಂತ ಹೇಳ್ತಾರೆ ಈ ಕಡೆ ಎಲ್ಲ. ನಾವು ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಇರೋದ್ರಿಂದ ನಮಗೆ ಭಾಷೆ ಬೆಂಗಳೂರದ್ದು ಅಷ್ಟು ಬರಲ್ಲ. ಮಾತಾಡ್ತೀವಿ, 20 ವರ್ಷ ಆಯ್ತು ಇದ್ದು, ಅಷ್ಟೊಂದು ಬರಲ್ಲ. ಅದೇ ಆ ಕಡೆ ಇದೆ ನಮ್ಗೆ. ಇಲ್ಲ, ಉತ್ತರ ಕರ್ನಾಟಕ ಶೈಲಿನೇ ತುಂಬಾ ಚೆನ್ನಾಗಿರೋದಕ್ಕೆ ಅದೊಂದು ಕೇಳಕ್ಕೆ ಒಂದು ಆ ಸೊಗಡು ಇದೆಯಲ್ಲ, ತುಂಬಾ ಚೆನ್ನಾಗಿ. ಅಕ್ಕಪಕ್ಕ ಜನ ಕೇಳ್ತಾ ಇರ್ತಾರೆ ನಿಮ್ ಭಾಷೆ ಚೆನ್ನಾಗಿದೆ ಅಂತ. ಓಕೆ, ನಾವು ಶುರು ಮಾಡೋಣ. ಓಕೆ, ಸೊ ಕುಕ್ಕರ್ ರೆಡಿ ಮಾಡಿದೀವಿ. ಏನ್ ಬೇಕು ಇವಾಗ? ಕುಕ್ಕರ್ ಬೇಕು. ಫಸ್ಟ್ ಇದು ಗ್ಯಾಸ್, ಫಸ್ಟ್ ಗ್ಯಾಸ್ ಅನ್ನು ಹಚ್ಚಬೇಕು. ಹಚ್ಚಲ ಕುಕ್ಕರ್ ಕೊಡಿ ಫಸ್ಟ್. ಆಮೇಲೆ ಇದಕ್ಕೆ ತುಪ್ಪ ಕೊಡಿ ಅಮ್ಮ. ತುಪ್ಪ ಹಾಕೊಂತ ಸ್ವಲ್ಪ ತುಪ್ಪ. ಎಣ್ಣೆ ಬೇಡ? ಎಣ್ಣೆನೂ ಬೇಕು. ಸ್ವಲ್ಪ ಕಂಪಿಗೆ ಅದು ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ. 2 ಸ್ಪೂನು ತುಪ್ಪ ಹಾಕಿದ್ದೀನಿ, 2 ಸ್ಪೂನ್ ಎಣ್ಣೆ. 2 ಹಾಕೊಂಡ್ಬಿಡ್ತೀರಾ? ಹೌದು, 2 ಹಾಕೊಬೇಕು. ಓಕೆನಾ, ಸಾಕು. ಆಮೇಲೆ ಸಾಸಿವೆ ಕೊಡ್ತೀರಾ. ಮತ್ತೆ ರಾಧಾ ಅವರೇ, ಎಲ್ಲಿದ್ದೀರಾ ಇವಾಗ ನೀವು? ನಾವೀಗ ನೋಡಿ ಒಬ್ರು ಮ್ಯಾರೇಜಿಗೆ ಬಂದಿದ್ದೀವಿ. ನಮ್ಮ ಮಗಳ ಮನೆ ಇದೆ ಇಲ್ಲಿ ವಿದ್ಯಾರಣ್ಯಪುರದಲ್ಲಿ, ಅಲ್ಲಿ ನಾವು ಬಂದಿದ್ದೀವಿ. ಅಂದ್ರೆ ನಿಮ್ದು ಈಗ ಇರುವಂತ ನಿಮ್ ಮನೆ ಎಲ್ಲಿರೋದು? ಆಕ್ಚುಲಿ ಮನೆ ಅನ್ನಪೂರ್ಣೇಶ್ವರ ನಗರ, ಬೆಂಗಳೂರು. ಮಗಳ ಮನೆ? ಮಗಳ ಮನೆ ಅಲ್ಲ, ಮಗಳ ಮನೆ ವಿದ್ಯಾರಣ್ಯಪುರ. ನನ್ನ ಮನೆ ಸ್ವಂತ ಮನೆ ಅಂದ್ರೆ ಅನ್ನಪೂರ್ಣೇಶ್ವರಿ ನಗರ.
ಆ ಬಿಡಿಎ ಕಾಂಪ್ಲೆಕ್ಸ್ ಕೆಂಗೇರಿ ನಾಗರಭಾವಿ ಅಂತ ನೀವು ಅಲ್ಲೇ ಉಳ್ಕೊಂಡಿದ್ದೀರಾ? ಅಲ್ಲೇ ಉಳ್ಕೊಂಡಿದ್ವಿ. ಈಗ 1 year ಆಯ್ತು ಹೈದರಾಬಾದ್ ಹೋಗಿದ್ದೀವಿ. ಈಗ ಹೈದರಾಬಾದ್ ಇದ್ದೀರಾ? ಹೈದರಾಬಾದಿಂದ ಖಾನಾವಳಿಗೆ ಬಂದಿದ್ದೀರಾ? ನನಗೆ 2 ಮಕ್ಕಳು, ಒಂದು ಹೆಣ್ಮಗು, ಆಮೇಲೆ ಇನ್ನೊಂದು ಗಂಡಸ್ ಮಗ. ಅವನದು ಲಾಸ್ಟ್ ಇಯರ್ ಮ್ಯಾರೇಜ್ ಮಾಡಿದ್ವಿ. ಮ್ಯಾರೇಜ್ ಮಾಡಿದ ತಕ್ಷಣ ಅವನಿಗೆ ಅಲ್ಲಿ ಇದು ಕಂಪನಿ ಸಿಕ್ತು, ಅಲ್ಲಿ ಹೋಗಿದ್ದೀವಿ. ಅಲ್ಲಿ ಈಗ ಸಾಸಿವೆ ಹಾಕಿದ್ದೀನಮ್ಮ, ಜೀರಿಗೆ ಹಾಕಿದ್ದೀನಿ. ಈಗ ಅರಿಶಿನ ಪುಡಿ ಕೊಡಿ. ಸೊ ಈಗ ಮಗನ ಜೊತೆ ಹೈದರಾಬಾದಲ್ಲಿ ಅಲ್ಲಿದ್ದೀವಿ ಮೇಡಮ್. ಕರಿಬೇವು ಕೊಡಿ, ಹಾಗೆ ಹಸಿಮೆಣಸಿನಕಾಯಿ. ಓಕೆ, ಖಾರ ಇರೋದ್ರಿಂದ ಸಾಕು. ಎಷ್ಟು ಬೇಕೋ ಅಷ್ಟು ಖಾರ ಬೇಕು ಅಂದ್ರೆ. ಇದೇನಿದು ಖಾರ ಕಾಳಾಬಾತು ಖಾರನ? ಖಾರನೇ ಇರುತ್ತೆ. ಹಸಿಮೆಣಸಿನಕಾಯಿ ಖಾರನೇ ಬೇಕು ಅದಕ್ಕೆ. ಹೀಗಾಗಿ ಅಮ್ಮ ಇದು ಕ್ಯಾಪ್ಸಿಕಮ್ ಕೊಡಿ. ಫಸ್ಟ್ ಹಾಕೊಳ್ತೀರಾ? ಫಸ್ಟ್ ಕ್ಯಾಪ್ಸಿಕಮ್ 1 ಬಟ್ಲು. ಸ್ವಲ್ಪ ಇದು ಇದಾಗಬೇಕು, ಒಂಚೂರು ಫ್ರೈ. ಆಮೇಲೆ ನೆಕ್ಸ್ಟು ಕ್ಯಾರೆಟ್ ಕೊಡಿ. ಈರುಳ್ಳಿ ಮತ್ತೆ ಹಾಕೊಳ್ತೀರಾ? ಹೌದು, ಆಮೇಲೆ ಹಾಕ್ತೀನಿ. ಈರುಳ್ಳಿ ಬೇಗ ಬೆಂದ್ಬಿಡುತ್ತಲ್ವಾ, ಅದಕ್ಕೆ ಅದೇ ಸ್ವಲ್ಪ ಆಮೇಲೆ ಹಾಕಿದ್ರು ನಡೆಯುತ್ತೆ. ಆಮೇಲೆ ಆಲೂಗಡ್ಡೆ, ಅದನ್ನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಅರ್ಧ ಒಂದು ಆಲೂಗಡ್ಡೆಯಲ್ಲಿ 10 ಪೀಸ್ ಮಾಡಿದ್ರೆ ಸಾಕು. ಆಯ್ತಾ? ಇವಾಗ ಈ 3 ತರಕಾರಿನ ಅಥವಾ ಬೇರೆ ತರಕಾರಿಗಳನ್ನ ಹಾಕೋಬಹುದಾ ಇದಕ್ಕೆ? ಹಾಕೋಬಹುದು. ಬೇರೆ ಇದು ಕ್ಯಾಬೇಜ್ ಬರುತ್ತಲ್ಲ, ಕೋಸು ಅಂತ, ಅದನ್ನ ಹಾಕೊಳ್ತಾರೆ. ತೊಂಡೆಕಾಯಿ ಬರುತ್ತೆ ನೋಡಿ, ಆ ತೊಂಡೆಕಾಯಿದೆ ಮಸಾಲೆ ಭಾತ್ ಅಂತ ಫೇಮಸ್ ಆಕ್ಚುಲಿ ನಮ್ಮ ಮಹಾರಾಷ್ಟ್ರದಲ್ಲಿ. ನಾನೇನು ಅಂತ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಈ ತರ ಮಾಡ್ಕೊಂಡು. ಅಂದ್ರೆ ಅವ್ರು ತೊಂಡೆಕಾಯಿ ಬರೇ ತೊಂಡೆಕಾಯಿ ಹಾಕ್ತಾರ? ಇದು ಹಾಕ್ತಾರೆ ಬರೀ ತೊಂಡೆಕಾಯಿ ಮತ್ತೆ ಮಸಾಲೆ? ತುಂಬಾ ಜಾಸ್ತಿ ತೊಂಡೆಕಾಯಿ ಹಾಕಿ ಅನ್ನದಲ್ಲಿ ಇದೇ ತರ ಮಾಡ್ತಾರೆ, ಅದು ಫೇಮಸ್. ನಾನೇನು ಅಂದ್ರೆ ಕರ್ನಾಟಕದ್ದು ಇರ್ಲಿ ಪ್ಲಸ್ ಮಹಾರಾಷ್ಟ್ರದ್ದು ಬೇರೆ ಒಂದು ಟ್ವಿಸ್ಟ್ ಕೊಟ್ಬಿಟ್ಟಿದ್ದೀರಾ ನೀವು. ಆಮೇಲೆ ಆಯ್ತಮ್ಮ, ಇದು ಕೊಟ್ಟು ಈರುಳ್ಳಿ ಕೊಡಿ. ಈರುಳ್ಳಿ ಕೆಲವೊಂದ್ಸತಿ ಸ್ವಲ್ಪ ವೇರಿಯೇಷನ್ಸ್ ಮಾಡಿ ನಾವು ಮಾಡಿದ್ರೆ ಏನೋ ಟೇಸ್ಟ್ ಒಂಥರ ಬೇರೆ ಆಗತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಬೇಯಲಿ. ಬೆಂದಿದ ತಕ್ಷಣ ನೀರು. ಮತ್ತೆ ಮೊಮ್ಮಕ್ಕಳಿದಾರ? 2 ಮಕ್ಕಳು? ಹೆಣ್ಮಗಳಿಗೆ 2 ಮೊಮ್ಮಕ್ಕಳು, ಒಂದು ಹೆಣ್ಮಗು ಒಂದು ಗಂಡು ಮಗು. ಗಂಡು ಮಗು ದೊಡ್ಡವನು 8 ವರ್ಷದವನು, ಹೆಣ್ಮಗು ಈಗ 4 ವರ್ಷ. ಮಗಗೆ ಇನ್ನೂ ಏನೋ ಇದಿಲ್ಲ, ಈಗ 1 ವರ್ಷ. 1 ವರ್ಷದಿಂದ ಮದುವೆ ಆಗಿದೆ. ಅವಳು ಜಾಬ್ ಅಲ್ಲೇ ಇದ್ದಾರಾ? ನಾವಿಬ್ರು ಗಂಡ ಹೆಂಡತಿ ಮನೆಯಲ್ಲಿ ಅಡಿಗೆ ಊಟ ಮಾಡ್ಕೊಂಡು ಚೆನ್ನಾಗಿ ಎಲ್ಲರೂ ಫ್ಯಾಮಿಲಿ ಚೆನ್ನಾಗಿ ಸಂತೋಷದಿಂದ ಇದ್ದೀವಿ. ಸೊ ಅಡಿಗೆ ಬಗ್ಗೆ ತುಂಬಾ ಆಸಕ್ತಿ ತುಂಬಾ ಇದೆ ಅಮ್ಮ. ನಾನು ಅಡಿಗೆಯಲ್ಲಿ ತುಂಬಾ ಫೇಮಸ್. ಯಾಕಂದ್ರೆ ನಮ್ಮ ಸೊಸೆನೂ ಹೇಳ್ತಾರೆ ಎಲ್ಲ ವೆರೈಟಿ ಅಡುಗೆ ಮಾಡಕ್ ನಂಗೆ ತುಂಬಾ ಇಷ್ಟಪಡ್ತೀನಿ ನಾನು. ಹೀಗಾಗಿ ಎಲ್ಲಾ ತರ ಸ್ವೀಟು ಬರುತ್ತೆ, ಎಲ್ಲಾ ತರ ಖಾರದ ಅಡಿಗೆನೂ ಮಾಡ್ತೀನಿ. ಹೌದಾ? ಅದೇ ಆಸಕ್ತಿ ಇದೆ. ಎಲ್ಲ ಕಲಿತಾ ಇರ್ತಾರೆ. ಈ ಹೊಸ ರುಚಿ ಎಲ್ಲ ಟ್ರೈ ಮಾಡ್ತೀರಾ? ಹೌದೌದೌದು, ಬೇಕಾದೆಲ್ಲ ಈಗ ನಿಮ್ ಚಾನಲ್ ಇಂದ ನಾನು ನೋಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ, ಅದ್ರಲ್ಲಿ ಇದು ಕಲಿತಾ ಇರ್ತೀನಿ. ನನಗೂ ಮಾಡ್ಬೇಕು ಅಂತ ತುಂಬಾ ಆಸೆಯಿಂದ ಬಂದಿದ್ದೀವಿ. ಇವತ್ತು ನೀವೇ ಖಾನಾವಳಿಯಲ್ಲಿ ಅದು ಒಂದು ಹೊಸ ವಿಭಿನ್ನವಾದ ಒಂದು ಅಡಿಗೆ ಏನೋ ಇಷ್ಟ ಆಗ್ಬೋದು ಎಲ್ರಿಗೂ ಅಂತ ಬಂದಿದ್ದೀನಿ. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಒಂದ್ ಸ್ವಲ್ಪ ಫ್ರೈ ಆಗ್ಲಿ, ಯಾಕಂದ್ರೆ ಒಂದ್ ಸ್ವಲ್ಪ ಎಣ್ಣೆದಲ್ಲಿ ಫ್ರೈ ಆದ್ರೆ ಚೆನ್ನಾಗಿರುತ್ತೆ. ಆಯ್ತಾ ಅಮ್ಮ? ಈಗ ಹುರಿದಾಗಿದೆ ಅಮ್ಮ. ಇದು ಅಕ್ಕಿ ಕೊಡಿ. ತೊಳೆದು ಇಟ್ಟಿದ್ದೀನಿ. ಅದನ್ನ ಸ್ವಲ್ಪ ಇದರಲ್ಲಿ ಎಣ್ಣೆಯಲ್ಲಿ ತರಕಾರಿಯಲ್ಲಿ ಹಾಕಿ ಬೇಯಿಸ್ಬೇಕು ಅಂತ. ಆಮೇಲೆ ನೀರು ಅದೇ ತರ ಇದು ಮಸಾಲೆ ಮಾತ್ರ ಸ್ವಲ್ಪ ವಿಭಿನ್ನ, ಡಿಫ್ರೆಂಟ್. ಒಂಚೂರು ಇದರಲ್ಲಿ 2 ಕಪ್ ನೀರು ಬೇಕಾಗುತ್ತೆ. ಸ್ವಲ್ಪ ಬೇಯಬೇಕಾಗಿ ಸ್ವಲ್ಪ 2 ನಿಮಿಷ. ಅಕ್ಕಿ ಒಂದ್ ಸ್ವಲ್ಪ ಬೆಂದ್ರೆ ಒಂಥರ ಉದುರಾಗಿ ಅಕ್ಕಿ ಚೆನ್ನಾಗಾಗುತ್ತೆ. ಮತ್ತೆ ಈಗ ಅಡಿಗೆ ಎಲ್ಲ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಏನ್ ಮಾಡ್ತೀರಮ್ಮ ಈಗ? ರಾಧಾ ಅವರು ಸ್ಪೆಷಲ್ ಆಗಿ ಏನ್ ಮಾಡ್ತಾರೆ? ಸ್ಪೆಷಲ್ ಐಟಮ್ ಅಂದ್ರೆ ಮೋದಕ ಕೇಳಿದ್ದೀರಾ ನೀವು? ಮೋದಕ, ಓಕೆ. ಯಾವ್ದು ಹೇಳಿ? ಹೂರ್ಣದ್ದಲ್ಲ, ಅಕ್ಕಿ ಮೋದಕ ಅಂತ ಬರುತ್ತೆ. ಹೌದಾ? ಒಳಗ್ ಹೂರ್ಣ ಹಾಕೋದಿಲ್ಲ? ಅಕ್ಕಿ ಹಿಟ್ಟಿರುತ್ತಲ್ಲ, ಅಕ್ಕಿ ಹಿಟ್ಟು ಹೆಸರು ನೀರಲ್ಲಿ ಅದನ್ನ ಹಿಟ್ಟು ಆಡ್ ಮಾಡಿ ಅದನ್ನೆಲ್ಲ ಹಿಂಗ್ ನಾದ್ಕೊಂಡು ತಕೊಳ್ಳೋದು. ಆಮೇಲೆ ಇಲ್ಲಿ ಕೊಬ್ಬರಿ, ಬೆಲ್ಲ, ಗಸಗಸೆ,
ಏಲಕ್ಕಿ ಪುಡಿ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಇಟ್ಕೊಳ್ಳೋದು. ಅದನ್ನ ಈ ತರ ಹಿಂಗೆ ಇದು ಮಾಡೋದಿರುತ್ತೆ, ಶೇಪ್ ಮಾಡ್ಬಿಟ್ಟು ಅದನ್ನ ಇಟ್ಬಿಟ್ಟು ಹವೆಯಲ್ಲಿ ಬೇಯಿಸೋದು. ಅದು ತುಂಬಾ ಚೆನ್ನಾಗಿ ಎಣ್ಣೆಯಲ್ಲಿಲ್ಲ, ಹವೆಯಲ್ಲಿ ಬೇಯಿಸಿ, ಇದು ಹವೆಯಲ್ಲಿ ಬೇಯಿಸಿದೆ. ಅದರಲ್ಲಿ ಆಮೇಲೆ ಅದಾದ ನಂತರ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಲ್ಲೂ ಕರಿಯೋದಿಲ್ಲ, ಎಲ್ಲ ಎಲ್ಲ. ಆಮೇಲೆ ಗೋಬಿ ಮಂಚೂರಿ ಮನೆಯಲ್ಲಿ, ಕಾರ್ನ್ ಮಂಚೂರಿ, ಆಮೇಲೆ ಪಾನಿಪುರಿ, ಭೇಲ್ ಪುರಿ. ನಾವ್ ಯಾವ್ದು ಹೊರಗಡೆ ಗಂಡ ಹೆಂಡತಿ ಮಕ್ಕಳು ಸೊಸೆ ಅಂದ್ರೆ ಯಾರು ಹೊರಗಡೆ ಹೋಗಲ್ಲ, ಮನೆಯಲ್ಲೇನೆ ನಾವು ಮಾಡೋದು ತಿನ್ನೋದು. ಅದ್ ಮಾತ್ರ ನಮ್ಗೆ ಮಾಡಕ್ ಇಂಟ್ರೆಸ್ಟ್ ಇದೆ. ಪ್ಲಸ್ ನಿಮ್ಗೆ ಏನದು ಅದಕ್ಕೆಲ್ಲ ಗೊತ್ತು, ಕಲ್ತಿದ್ದೀರಾ? ಅದರಲ್ಲಿ ಇಂಟ್ರೆಸ್ಟ್. ಅದೇ ಓದ್ ಕಡೆ ಏನು ಸ್ವಲ್ಪ ಗಮನ ಇಲ್ಲ, ಆದ್ರೆ ಅಡಿಗೆಯಲ್ಲಿ ಮಾತ್ರ ತುಂಬಾ ಅಡಿಗೆನೂ ಒಂಥರ ಕಲೆ ಇದ್ದಾಗ ಎಲ್ರಿಗೂ ಅದು ಕರಗತ ಆಗೋದಿಲ್ಲ. ಎಷ್ಟೋ ಜನ ಏನೇನ್ ಟ್ರೈ ಮಾಡಿದ್ರು ಮಾಡಕ್ ಬರಲ್ಲ. ಹಾಕ್ಲಮ್ಮ ನೀರು ಎಷ್ಟು? 2 ಕಪ್. 2 ಕಪ್. ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಅಡಿಗೆ ಮಾಡಿದ್ದು? ಬಹುತೇಕ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇಷ್ಟಪಡ್ತಾರೆ. ಈಗ ನೀವ್ ಇಷ್ಟಪಟ್ಟು ಹೇಳ್ಬೇಕು ಇದು ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ಕಾಯ್ತಾ ಇದ್ದೀನಿ ಟೇಸ್ಟ್ ಮಾಡೋದಕ್ಕೆ. 2 ಕಪ್ ನೀರಾಯ್ತು. ಆಮೇಲೆ ಉಪ್ಪು ಆ್ಯಡ್ ಮಾಡೋದು. ಮತ್ತೆ ಏನ್ ಮಾಡ್ತೀರಾ ಈಗ? ಅಡಿಗೆ ಅಂತೂ ನೀವು ಎಕ್ಸ್ಪರ್ಟ್ ಅಂತ ಗೊತ್ತಾಯ್ತು ನನಗೆ, ನೀವು ಹೇಳೋದ್ರಲ್ಲೇ. ಪ್ಲಸ್ ನೀವೆಲ್ಲ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅಂದ್ರೆ ಆಯ್ತು. ಇಲ್ಲ, ಮಸಾಲೆ ಪೌಡರ್ ಹಾಕಿದ್ಮೇಲೆ ಉಪ್ಪು. ಇವಾಗ ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು? ಏನು ಅಂದ್ರೆ ಈಗ 2 ಕಪ್ಪಿಗೆ ಈ ಮಸಾಲೆ ಎಷ್ಟು ತಗೊಳ್ಬೇಕು? ಒಂದು 4 ಸ್ಪೂನ್. ಇದು 1 ಕಪ್ ಅಕ್ಕಿ ಇದೆ ಅಲ್ಲ, 1 ಕಪ್ ಅಕ್ಕಿ 4 ಸ್ಪೂನ್ ಹಾಕಿದ್ರೆ ಸಾಕು. ಯಾಕಂದ್ರೆ ಮೆಣಸಿನ್ಕಾಯಿ ಬೇರೆ ಹಾಕಿರ್ತೀರಾ, ಅದು ಖಾರ. ಇದ್ರಲ್ಲಿ ಏನ್ ಖಾರ ಇರಲ್ಲ, ಹಾಕೇ ಇರೋದಿಲ್ವಲ್ಲ. ಈಗ 4 ಸ್ಪೂನ್ ಹಾಕಿದ್ರೆ ಸಾಕು ಅಷ್ಟೇ. ಇವಾಗ 2 ಕಪ್ ಅಂದ್ರೆ ಒಂದ್ 4 ಜನಕ್ಕೆ ಆಗುವಷ್ಟು ಆಗತ್ತೆ. 4 ಜನ ಉಪ್ಪು ಕೊಡಿ. ಮತ್ತೆ ನೀವು ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ? ಅಂದ್ರೆ ಈಗ ಅಡಿಗೆ ಬಿಟ್ಟು ಬೇರೆ ಇವಾಗ ಫ್ರೀ ಅಲ್ಲಿ ಇದ್ದೀರಲ್ವಾ, ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗಿದ್ದಾರೆ, ಸೆಟ್ಲ್ ಆಗಿದ್ದಾರೆ, ನೀವು ನಿಮ್ಗೆ ಏನ್ ಟೈಮ್ ಪಾಸ್ ಹೇಗ್ ಮಾಡ್ತೀರಾ ಬೇರೆ ರೀತಿಯಲ್ಲಿ? ನಾನ್ ಸ್ವಲ್ಪ ಮನೆಯಲ್ಲಿ ಯೋಗ ಮಾಡ್ತೀನಿ ಮೇಡಮ್. ಹೌದಾ? ಯೋಗ ಮಾಡ್ತೀನಿ. ಸಮಯ ಇದ್ದಾಗ ಯಾವಾಗ್ಲೂ ಯೋಗ ಮಾಡ್ಕೊಂಡೇ ಕೂತಿರ್ತೀನಿ. ಹೌದಾ? ನಿಮ್ಮ ನೋಡಿದ್ರೆ ಅನ್ಸುತ್ತೆ ಬಿಡಿ, ಅಷ್ಟೊಂದು ಸ್ಲಿಮ್ ಆಗಿ. ಸ್ಲಿಮ್ ಅಂತ ಏನಿಲ್ಲ, ನಾನು ಇರೋದೇ ಹೀಗಿರೋದ್ರಿಂದ ನಾನು ಯೋಗ ಮಾಡ್ತಾ ಇರ್ತೀನಿ. ಹಾಡು ಕೇಳ್ತಾ, ತುಂಬಾ ಹಾಡಿಂದ ಹುಚ್ಚು ಬಾಳ ಇದೆ. ಹೌದಾ? ಕಲಿಯತೀರಾ ಮತ್ತೆ ಕೇಳ್ತೀರಾ ಕೂಡ? ಕೇಳ್ತೀನಿ, ಅದ್ರ ಜೊತೆಗೆ ಹೇಳ್ತೀನಿ. ಮರಾಠಿ ಹಾಡುಗಳು ಅದೆಲ್ಲ ಒಂದ್ ಸ್ವಲ್ಪ ಇಷ್ಟ ನನಗೆ. ಹೌದಾ? ಕನ್ನಡ ಹಾಡು, ರಾಜ್ಕುಮಾರ್ ಹಾಡು, ಲತಾ ಮಂಗೇಶ್ಕರ್ ಹಾಡು, ಇವನ್ನೆಲ್ಲ ಕೇಳೋದು ತುಂಬಾ ಇಂಟ್ರೆಸ್ಟ್. ಅದನ್ನೇ ಕೇಳ್ಕೊಂಡು ಹೌಸ್ ವೈಫ್ ಇರೋದ್ರಿಂದ ಅದರಲ್ಲೇ ನನಗೆ ತೃಪ್ತಿ ಇದೆ. ಹಂಗೆ ಟೈಮ್ನು ಆಗತ್ತೆ. ಓಕೆ ಓಕೆ. ಅಲ್ಲ, ಅದು ಒಂದು ಖುಷಿ ಕೊಡುತ್ತೆ. ನಮ್ಗೆ ಏನ್ ಇಷ್ಟನೋ ಅದನ್ನ ಮಾಡ್ಬೇಕು. ಏನೋ ಫೋರ್ಸ್ಬಲಿ ಏನೋ ಮಾಡ್ಬೇಕು ನಿಮ್ಗೆ ಯೋಗ ಇಷ್ಟ, ಸಂಗೀತ ಇಷ್ಟ, ಸಂಗೀತ ಇಷ್ಟ, ಯೋಗ ಇಷ್ಟ, ಅಡಿಗೆ ಇಷ್ಟ. ಸೊ ಈಗ ಕುಕ್ಕರ್ನ ಇನ್ನು ಮುಚ್ಚುವಂತದೇನಾ? ಈಗ ಉಪ್ಪು ಹಾಕಿದೆ, ಆಮೇಲೆ ಮಸಾಲಾ ಪೌಡರ್ನು ಹಾಕಿದ್ದೀನಿ ಮೇಡಮ್. ಆಮೇಲೆ ಈಗ ಮುಚ್ಚಿಬಿಟ್ಟು 1 ಸೀಟಿ ಬಂದ್ಬಿಟ್ರೆ, 2 ಸೀಟಿ ಬಂದ್ರೆ ಸಾಕು. ಓಕೆ ಓಕೆ ಸರ್. ಇನ್ನು 1 ವಿಸಿಲ್ ಬರ್ಬೇಕಲ್ವಾ? 1 ವಿಸಿಲ್ ಬಂದ್ರೆ ಸಾಕು. ಓಕೆ. ಈಗ ಕುಕ್ಕರ್ ಅಲ್ಲಿ ವಿಸಿಲ್ ಬಂದು ತಣ್ಣಗಾಗಿದೆ ಅಲ್ವಾ, ಇನ್ನೇನ್ ಮಾಡೋದು? ಇನ್ನ ತೆಗೆದು ಅದನ್ನ ಒಂದ್ ಸ್ವಲ್ಪ ನೋಡ್ತೀನಿ ಹೇಗಾಗಿದೆ ಅಂತ ನಾನು. ಓಕೆ, ನೋಡಿ ಈ ತರ ಆಗಿದೆ. ಇದು ನಾವು ಕಾಳಾ ಬಾತು ಅಂತ ಹೇಳಿದ್ನಲ್ಲ ಮೇಡಮ್, ಆ ತರ ಕಪ್ಪು ಬಣ್ಣ ಬಂದಿದೆ ನೋಡಿ. ಇದು ಆ ತರ ಕೆಂಪುದಲ್ಲ, ಕಪ್ಪು ಬಣ್ಣ ಬಂದಿದೆ. ಆಗಿದೆ, ಚೆನ್ನಾಗಿ ಬೆಂದಿದೆ, ಸರಿಯಾಗಿ ಆಗಿದೆ. ಆಮೇಲೆ ಇದನ್ನ ಮಾಡಿ. ಇದು ನೀವೀಗ ಎಲ್ಲದೂ ಹಾಕಿದೀರಾ? ಎಲ್ಲ ಹಾಕಿದ್ದೀನಿ. ಇನ್ನು ಕೊಬ್ಬರಿ ಕೊತ್ತಂಬರಿ ಅದನ್ನ ಮೇಲೆ ಉದುರಿಸ್ತೀನಂತೆ. ಹೌದಾ? ಓಕೆ. ಆಮೇಲೆ ನಾನು ಒಂದು ಇದನ್ನ ಹೇಳ್ಬೇಕು ಅಂತ ಮಾಡಿದ್ದೆ, ಶುಗರ್ ಇವರಿಗೆ ಹೆಲ್ತ್ ಬಗ್ಗೆ ಮನೆಯಲ್ಲಿನೇ ಒಂದು ಮದ್ದು ಮಾಡಿ. ಓಕೆ. ಈಗ ತುಂಬಾ ಜನಕ್ಕೆ ಇನ್ನು ಚಿಕ್ಕವ್ರಿಗೆನೆ ನೀವು ಡಯಾಬಿಟಿಸ್ ಬರ್ತಾ ಇದೆ. ಸೊ ಇಂತ ಟಿಪ್ಸ್ ಇದ್ರೆ ನಿಜವಾಗ್ಲೂ ಹೇಳಿ ಅಮ್ಮ, ಎಲ್ಲರಿಗೂ ಅಗತ್ಯ ಇದೆ. ಇದೆ, ಹೇಳ್ತೀನಿ. ಅದು ಏನ್ ಗೊತ್ತಾ, ಹಸಿ ಶುಂಠಿ ಇದೆ ಅಲ್ಲ ಮೇಡಮ್, ಹಸಿ ಶುಂಠಿ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ಅದನ್ನ ಇದು ತುರಿದ್ ಬಿಡ್ಬೇಕು. ಸಿಪ್ಪೆ ತೆಗೆದ್ಬಿಟ್ಟು ತುರಿದ್ ಬಿಡೋದು. ಆಮೇಲೆ ಅದಕ್ಕೊಂದು 10 ಲಿಂಬು ಹಣ್ಣು ಬೇಕಾಗುತ್ತೆ. ಆ ಲಿಂಬುನೆಲ್ಲ ರಸ ತೆಕ್ಕೊಂಡು ಒಂದು ಬೌಲಲ್ಲಿ ಇಟ್ಕೊಳ್ಳೋದು, ಆಯ್ತಾ? ಆಮೇಲೆ ಅದರಲ್ಲಿ ಒಂದು
ಪಾದೇರ್ ಲವಣ, ಸೇಂದ್ರ ಲವಣ ಅಂತ ಒಂದು ಸಾಲ್ಟ್ಗಳು ಬರುತ್ತೆ. ಅದ ಗಂಧಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಅವ್ರು ಕೊಡ್ತಾರೆ. ಅದನ್ನ ತಗೊಂಡ್ ಬಂದು ತುರ್ದ್ಬಿಟ್ಟು ಮಿಕ್ಸರ್ ಮಾಡ್ಬೇಕು. ಇದನ್ನೆಲ್ಲ ಹಾಕ್ಬಿಟ್ಟು ಒಂದು 100 ಗ್ರಾಮ್ ಇದು ಶುಂಠಿ ತಂದಿರ್ತೀರಲ್ವಾ, ಅದಕ್ಕೆ ಒಂದು 2 ಸ್ಪೂನ್, ಒಂದು ದೊಡ್ಡ ಟೇಬಲ್ ಸ್ಪೂನ್, 2 ಸ್ಪೂನ್ ಅದಕ್ಕೆ ಹಾಕಬೇಕು. ಅದನ್ನ ಫಸ್ಟ್ ಏನ್ ಮಾಡ್ಬೇಕು ಅಂತ ತುರ್ದ ತಕ್ಷಣನೇ ಲಿಂಬೆ ಹಣ್ಣು ಅದನ್ನ ಹಾಕಿ ಜೊತೆಗೆ ಮಿಕ್ಸರ್ ಮಾಡಬೇಕು. ಆಯ್ತಾ? ಮಿಕ್ಸರ್ ಮಾಡ್ಬಿಟ್ಟು ಅದನ್ನೆಲ್ಲ ಒಂದು ಪಾತ್ರೆಗೆ ತಕ್ಕೊಂಡು ಆಮೇಲೆ ಇದು ಹೇಳದ್ನಲ್ಲ ಬ್ಲ್ಯಾಕ್ ಸಾಲ್ಟು, ವೈಟ್ ಸಾಲ್ಟು ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲಿ ಇಟ್ಕೊಂಡು 1 ಸ್ಪೂನು ಬೆಳಗ್ಗೆ ಒಂದು ಗ್ಲಾಸಲ್ಲಿ 1 ಸ್ಪೂನ್ ಇದನ್ನ ಹಾಕೊಂಡು, ಏನೋ ಇದು ಪಾಚಕ ಅಂತೀವಿ ಇದಕ್ಕೆ, ಶುಂಠಿ ಪಾಚಕ ಅಂತೀವಿ ಇದಕ್ಕೆ. ಆಯ್ತಾ? ಅದಕ್ಕೆ ಅದು 1 ಸ್ಪೂನ್ ಹಾಕೊಂಡು 1 ಗ್ಲಾಸ್ ನೀರು. ನೀವೀಗ ವಾಕಿಂಗ್ ಹೋಗ್ಬೇಕು ಅನ್ಕೊಳ್ತೀರಾ, ಬೆಳಗ್ಗೆ ತಕ್ಷಣ ವಾಕ್ ಮಾಡ್ತೀವಿ, ಅದಕ್ಕಿಂತ ಮುಂಚೆ ಕುಡ್ಕೊಂಡು ಅದನ್ನ 1 ಗ್ಲಾಸ್ ಕುಡ್ಕೊಂಡು ವಾಕ್ ಮಾಡಿ ಬಂದು ಆಮೇಲೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು. ಹೌದು, ಏನ್ ಕೆಲಸ ಮಾಡ್ತಿರೋ ಏನ್ ಮಾಡ್ತೀರಾ, ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ ಈಗ ಹಾಲು ತಿಕ್ಕೊಳ್ತೀರಾ, ಅದು ತಿಕ್ಕೊಂಡ ತಕ್ಷಣ ಅದನ್ನ ಕುಡಿದ್ಬಿಡೋದು. ಕುಡಿದ್ಬಿಟ್ಟು ಆಮೇಲೆ ವಾಕಿಂಗ್ ಬಿಡ್ಬೇಕಾ? ಅಕಸ್ಮಾತ್ ವಾಕಿಂಗ್ ನೀವು ಹೋಗಲ್ಲ ಅಂದ್ರೆ ಒಂದು ಹಾಫ್ ಆನ್ ಅವರ್ ಬಿಟ್ರು ನಡೆಯುತ್ತೆ. ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಟೀ, ಕಾಫಿ ನೀವ್ ಏನ್ ಬೇಕು ಕುಡಿಬಹುದು. ಅದಕ್ಕೆ ತುಂಬಾ ಏನು ಅಂದ್ರೆ ಅಸಿಡಿಟಿ ಕಮ್ಮಿ ಆಗುತ್ತೆ, ಪ್ಲಸ್ ಶುಗರ್ನು ತಗೊಳ್ತಾ ಕಡಿಮೆ ಆಗುತ್ತೆ. ಈಗ ಜನಗಳಿಗೆ ಹಸಿವೆ ಇಲ್ಲ ಅಂತಾರೆ, ಹೊಟ್ಟೆ ಭಾರ ಅಂತಾರೆ, ಅದಕ್ಕೋಸ್ಕರ ಅದನ್ನ ತಗೊಂಡ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದೊಂದು ಒಳ್ಳೆಯ ಟಿಪ್ಸ್ ಕೊಟ್ಟಿದ್ದೀರಾ. ಈಗ ನೀವು ಹೇಳ್ದಾಗೆ ಚಿಕ್ಕ ಪ್ರಾಯದವರಿಗೆ ಎಲ್ಲ ಏನೇನೋ ಕಾಯಿಲೆ ಬರ್ತಾ ಇದೆ, ಎಸ್ಪೆಷಲಿ ಅಸಿಡಿಟಿ ಅಂತೂ ಈಗಿನ ಸ್ಟ್ರೆಸ್ ಲೈಫ್, ತುಂಬಾ ಸ್ಟ್ರೆಸ್. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ನೋಡಿ. ಇದನ್ನ ಟ್ರೈ ಮಾಡಿ ನೋಡಿ ಒಂದ್ಸತಿ ಮನೆಯಲ್ಲಿ, ಅವಾಗ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು ದಿನ ತಗೊಳ್ಬೇಕಾಗುತ್ತೆ ಇದನ್ನ? ಯಾವಾಗ ಕಾಯಂ ತಗೊಂಡ್ರು ನಡೆಯುತ್ತೆ. ಇದಕ್ಕೇನು ಇದು ಇಲ್ಲ, ಬಾಧೆ ಇಲ್ಲ, ಏನ್ ಭಯ ಅನ್ನಂಗಿಲ್ಲ. ಇದು ಆರಾಮಾಗಿ ತಗೊಳ್ಬೋದು, ಡೈಲಿ ತಗೊಳ್ಬೋದು ನಾವು. ಯಾಕಂದ್ರೆ ಇದ್ರಲ್ಲಿ ನಾನೇ ಹೇಳ್ತೀನಿ, ನಾವೇ ತಗೊಳ್ತೀವಿ. ಹೌದಾ? ಖಂಡಿತವಾಗ್ಲೂ ಎಲ್ರೂ ಟ್ರೈ ಮಾಡ್ಲೇಬೇಕು ಇದನ್ನ. ಓಕೆ, ಈಗ ಆಗಿದೆ ಅಂತ ಆಗಿದೆ, ಇನ್ನೇನ್ ಹಾಕೊಳ್ಳಿಕ್ಕಿದೆ? ಇನ್ನ ಇದು ಈಗ ಅದಕ್ಕೆ ನೀವು ಲಾಸ್ಟ್ಗೆ ಇಲ್ಲ, ಬೌಲ್ ಕೊಟ್ಮೇಲೆ ಸರ್ವಿಂಗ್ ಬೌಲು ಅದನ್ನ ಹಾಕ್ಬಿಟ್ಟು ಈ ಭಾತನ್ನ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ಗಾರ್ನಿಶ್ ಮಾಡೋದು ಅಷ್ಟೇ. ಹಾಗಾದ್ರೆ ರೆಡಿ ಇಟ್ಕೊಂಡ್ಬಿಟ್ಟಿದೀವಿ ಸರ್ವಿಂಗ್ ಬೌಲ್ ನ. ಕೊಡಿ ನೋಡಿ, ಇದು ಈ ತರ ಎಲ್ಲ ಬೆಂದಿದೆ, ಚೆನ್ನಾಗಾಗಿದೆ, ನೀರುನು ಕರೆಕ್ಟಾಗಿ ಆಗಿದೆ, ಎಲ್ಲ ಚೆನ್ನಾಗಾಗಿದೆ. ಸರಿ ಸರಿ. ನಾವೆಲ್ಲ ಪಲಾವ್ ಅಥವಾ ಚಿತ್ರಾನ್ನ, ರೈಸ್ ಇದು ಬೇರೆ ಬೇರೆ ಎಲ್ಲ ಕಾಮನ್ ಆಗಿ ಮಾಡ್ತಾರೆ. ಹೌದು, ಇದು ಒಂಥರ ಏನೋ ಇದು ಮಹಾರಾಷ್ಟ್ರದ ನೋಡಿದ್ರೆ ಕರ್ನಾಟಕ ಜನ ಇಷ್ಟ ಪಡಬಹುದು ಅಂತ ನನ್ಗ ಅನಿಸಿಕೆ. ಚೆನ್ನಾಗಿದ್ರೆ, ರುಚಿ ಇದ್ರೆ ನಮ್ಗೇನು ಯಾವ್ದಾದ್ರೂ ತಿಂತೀವಿ. ಓಕೆ, ಇದರಲ್ಲಿ ಈಗ ನೋಡಿ ಇದಕ್ಕೆ ಇಷ್ಟು ಇದು ಕೊಬ್ಬರಿ, ಕೊತ್ತಂಬರಿ ಈ ತರ ಮೇಲೆ ಈ ತರ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋದು. ಇದು ಕೊತ್ತಂಬರಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ವಾ? ಸೊಪ್ಪು ಹಸಿರು ಕಲರ್ ಇರುವಂತದ್ದು ಎಲ್ಲದು ಒಳ್ಳೇದು. ಈಗ ಮಸಾಲೆ ಭಾತ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡಿ ವೀಕ್ಷಕರಿಗೆ ಹೇಳಿ. ಓಕೆ, ಖಂಡಿತ ಹೇಳ್ತೀನಿ. ನೀವ್ ಹೇಳ್ದಾಗೆ ಏನದು ತುಂಬಾ ಡೆಲಿಷಿಯಸ್, ಏನದು ಸ್ವಾದಿಷ್ಟವಾಗಿ ಕಾಣ್ತಾ ಇದೆ. ಕೊತ್ತಂಬರಿ ಸೊಪ್ಪು ಅಂತೂ ಫುಲ್ ಹಾಕ್ಬಿಟ್ಟಿದ್ದೀರಾ. ಯೂಶಲಿ ಕೊತ್ತಂಬರಿ ಸೊಪ್ಪು ನನ್ಗೆ ಅದ್ರದ್ದು ಪರಿಮಳ ಇಷ್ಟ, ಎಲ್ಲ ಅಡ್ಗೆಗೂ ಹಾಕ್ತೀನಿ. ಸೊ ಅದ್ರಲ್ಲಿ ಏನದು ಕ್ಯಾರೆಟ್ ಹಾಕಿದೀರಾ, ಅನ್ನನು ನೀವ್ ಹೇಳಿದಾಗ ಒಂಥರ ಬೇರೆ ಕಲರ್. ಹೌದು, ಕಲರ್ ಕೆಂಪು. ಇದೇ ಮಹಾರಾಷ್ಟ್ರ ಸ್ಪೆಷಾಲಿಟಿ. ಓಕೆ, ಮಹಾರಾಷ್ಟ್ರ ಸ್ಪೆಷಲ್ ಮಸಾಲಾ ಬಾತ್ ಹೇಳ್ತೀನಿ ಹೇಗಿದೆ. ಆಮೇಲೆ ಇದ್ರಲ್ಲಿ ತುಪ್ಪ ಹಾಕೊಂಡು ಬೇಕು. ಈಗೆಲ್ಲ ತುಪ್ಪ ತಿಂದ್ರೆ ಏನೋ ಮೈ ಬರುತ್ತೆ ಆತರ ಈ ತರ ಅಂತಾರೆ. ಚೆನ್ನಾಗಿ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ. ಮೈ ಬರೋದೆಲ್ಲ ಸುಮ್ನೆ ಅನ್ಕೊಳ್ಳೋದು, ತಿನ್ಬಿಟ್ಟು ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿದ್ರೆ ಮುಗೀತು. ಓಕೆ ಅಂತ ಹೇಳಿ. ನೋಡಕ್ಕಷ್ಟೇ ಸ್ವಾದಿಷ್ಟ ಅಲ್ಲ, ತಿಂದ್ರು ಅಷ್ಟೊಂದು ರುಚಿಯಾಗಿದೆ. ನಿಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳ್ಬೇಕು ಅಂದ್ರೆ ಏನದು ಬೇಷಾಗಿದೆ. ಬೇಷಾಗಿದೆ. ಇದು ಊಟಕ್ಕೆ ತಿನ್ಬಿಟ್ರೆ ನೀವ್ ಹೇಳ್ದಾಗೆ ತಿಂದು ತುಪ್ಪ ಹಾಕೊಂಡಲ್ಲ, ಜಾಸ್ತಿ ತಿನ್ಬಿಟ್ಟೆ ದಪ್ಪ ಆಗ್ಬೇಕು, ಅಷ್ಟ್ ಚೆನ್ನಾಗಿದೆ. ತುಂಬಾ ರುಚಿಯಾಗಿದೆ. ಅಷ್ಟೊಂದು ಒಂದು ಸ್ವಾದಿಷ್ಟವಾದ ಅಡಿಗೆನ ಮಾಡ್ಕೊಟ್ಟಿದ್ದೀರಾ. ನೀವು ಈಗ ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಈಗ ಒಂದು ಸಜ್ಜಿಗೆ ಹೋಳಿಗೆ ಅಂತ. ಸಜ್ಜಿಗೆ ಹೋಳಿಗೆ, ರವೆದ್ದು ಸಜ್ಜಿಗೆ ಹೋಳಿಗೆ ಅಂತ. ಅದು ಬಹುಶಃ ತುಂಬಾ ಜನಕ್ಕೆ, ಇಲ್ಲಿ ಜನಕ್ಕೆ ಗೊತ್ತಿರಲ್ಲ. ಯಾಕಂದ್ರೆ ಅದೆಲ್ಲ ನಾವು ಉತ್ತರ ಕರ್ನಾಟಕದಲ್ಲಿ ತುಂಬಾ ಜಾಸ್ತಿ ಮಾಡೋದು.
ಹೀಗಾಗಿ ಸಜ್ಜಿಗೆ ಹೋಳಿಗೆ ಒಂದು ಖಾರ ಆಯ್ತು, ಇನ್ನೊಂದು ಸ್ವೀಟ್ Sweet. ಮಾಡ್ತೀರಾ. Okay. ಓಕೆ, ಈಗ ಸ್ವೀಟ್ ಸಜ್ಜಿಗೆ ಹೋಳಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನೆಲ್ಲ ಪದಾರ್ಥಗಳು ಸಾಮಗ್ರಿಗಳು ಬೇಕು? ಹೇಳ್ತೀನಿ. ರವೆ, ಇದು ಮಾಮೂಲಿ ರವೆ ತುಪ್ಪದಲ್ಲಿ ಹುರಿಬೇಕು. ಈ ಬಾಂಬೆ ರವೆ ಅಂತ ಬಾಂಬೆ ರವೆ ಅಂತಾರಲ್ಲ ಅದು ಹುರಿಬೇಕು. ಆಮೇಲೆ ಅದಕ್ಕೆ ಬೆಲ್ಲ ಬೇಕು. ಆಮೇಲೆ ಚಪಾತಿ ಹಿಟ್ಟು, ಸೇಮ್ ಚಪಾತಿ ಮಾಡ್ತೀವಲ್ಲ ಅದೇ ತರ ಹಿಟ್ಟು, ಗೋಧಿ ಹಿಟ್ಟು ನಾರ್ಮಲ್. ಆಮೇಲೆ ಅದಕ್ಕೆ ಹಚ್ಕೊಳ್ಳಕ್ಕೆ ಒಂದ್ ಸ್ವಲ್ಪ ಕಣಕದ ಹಿಟ್ಟು, ಆಮೇಲೆ ಏಲಕ್ಕಿ ಅದು ಅದೇ ಚಪಾತಿ ಹಿಟ್ಟು, ಅದೇ ಹಿಟ್ಟನ್ನ ಹಚ್ಚಿ. ಈಗ ಒಬ್ಬೊಬ್ರು ಅಕ್ಕಿ ಹಿಟ್ಟು ಹಾಕ್ತಾರೆ, ನಾವು ಅಕ್ಕಿ ಹಿಟ್ಟು ಹಾಕಲ್ಲ. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಒತ್ತಡ ಬರುತ್ತೆ, ಸಾಫ್ಟ್ ಇರಲ್ಲ. ಅದಕ್ಕೆ ಇದನ್ನ ಗೋಧಿ ಹಿಟ್ಟೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಬೇಕು, ಅದನ್ನ ಮಾಡೋದು. ಓಕೆ, ಇದನ್ನ ತುಪ್ಪದಲ್ಲಿ ಹುರಿದ್ಬಿಟ್ಟಿದೀರಾ? ಹೌದು, ರವೆನ ಆಲ್ರೆಡಿ ಹುರ್ಕೊಂಡಿದೀರಾ. ಇದಿವಾಗ ಸ್ವಲ್ಪ ಹೊತ್ತು ಬಿಡ್ಬೇಕಾಗತ್ತಾ? ಹೌದು, ಒಂದು ಹಾಫ್ ಎನ್ ಅವರ್ ಕಲಸ್ಬಿಟ್ಟು ಹಾಫ್ ಎನ್ ಅವರ್ ಬಿಟ್ಬಿಟ್ಟು ಮಾಡಿದ್ರೆ ಆಗೋಯ್ತು. ಸೇಮ್ ಚಪಾತಿ ತರನೇ ಬರುತ್ತೆ, ಅದ್ರಲ್ಲಿ ಸಜ್ಜಿಗೆ ನಾವು ತುಂಬಿರೋದ್ರಿಂದ ಸ್ವೀಟ್ ಅದು. ಸಜ್ಜಿಗೆ ಹೋಳಿಗೆ. ಈಗ ಇದು ಬಾಂಡ್ಲಿ ಕೊಡಿ. ಒಲೆ ಹಚ್ಕೊಂಡ್ ಬಿಡ್ತೀನಿ, ಕೊಡಿ. ಇದು ರವೆ ಹುರಿದು ಇರೋದ್ರಿಂದ ಈಗ ಏನ್ ಮಾಡ್ಬೇಕು, ನನಗೆ 2 ಕಪ್ ನೀರು ಬೇಕು ಇದ್ರಲ್ಲಿ. 2 ಕಪ್ ನೀರು. ಸೊ ಅದ್ರದ್ದು ಪ್ರಮಾಣ ನಾವು ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಈಗ ಅಂದಾಜು ಹಾಕ್ತಾರೆ, ಈಗ ನಾವು ಎಲ್ಲ ಅಂದಾಜು ಹಾಕ್ತಿವಿ, ಇಲ್ಲ ಅಂತಿಲ್ಲ. ಆದ್ರೆ ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಪ್ರಮಾಣ ಬೇಕಾಗುತ್ತೆ. ಅದಕ್ಕೆ ಆಯ್ತಾ, 2 ಕಪ್ ನೀರು ಹಾಕಿದ್ದೀನಮ್ಮ. ಇದನ್ನ ಸ್ವಲ್ಪ ಕುದಿಯಕ್ ಬಿಡ್ಬೇಕು ನಾವು ನೀರು, ಆಯ್ತಾ. ಕುದಿಯಕ್ ಬಿಟ್ಟು ಆಮೇಲೆ ರವೆ ಸ್ವಲ್ಪ ನೀರು ಬಿಸಿ ಆಗ್ಲಿ. ಬಿಸಿ ಆದ ತಕ್ಷಣ ಆಮೇಲೆ ಏನ್ ಮಾಡೋಣ, ರವೆ ಹಾಕೋಣ. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇದು ಗೋಧಿ ಹಿಟ್ಟು ಇರುತ್ತಲ್ಲ, ಸಪ್ಪೆ ಇರುತ್ತೆ. ಅದಕ್ಕೆ ಬೆಲ್ಲ ಏನ್ ಮಾಡ್ಬೇಕು, ಎಲ್ರು 1 ಕಪ್ಪಿಗೆ 1 ಬೆಲ್ಲ ಹಾಕ್ತಾರೆ. 1 ಕಪ್ ಹಿಟ್ಟಿಗೆ 1 ಕಪ್ ರವೆಗೆ 1 ಕಪ್ ಬೆಲ್ಲ ಹಾಕ್ತಾರೆ. ಹಾಕ್ಬಾರ್ದು, 2 ಕಪ್ ಹಾಕ್ಬೇಕು ಬೆಲ್ಲ. ಯಾಕಂದ್ರೆ ಸಿಹಿ ಸ್ವಲ್ಪ ಜಾಸ್ತಿ ಬರಕ್ಕೆ, ಆಯ್ತಾ. ಯಾಕಂದ್ರೆ ಅದು ಸಪ್ಪೆ ಇರುತ್ತೆ, ರವೆನೂ ಸಪ್ಪೆ ಇರುತ್ತೆ. ಇದರಿಂದ 2 ಕಪ್ ಬೆಲ್ಲ ತಗೊಳ್ಳೋದು ಒಳ್ಳೇದು. ಕೆಲವರಿಗೆ ಬೆಲ್ಲ ಕಡಿಮೆ ಬೇಕು ಅಂದ್ರೆ 1.5 ಹಾಕಿ ಕಡಿಮೆ ಮಾಡ್ಕೊಳ್ಬಹುದು. ಕೆಲವರಿಗೆ ಸಿಹಿ ಬೇಡ, ಆಲ್ಮೋಸ್ಟ್ ಜನ ಶುಗರ್ ಅವ್ರಿಗೆ ಒಂದ್ಸಲ. ಆಮೇಲೆ ಬೆಲ್ಲ ತಿಂದ್ರೆ ಏನು ಅಷ್ಟು ಶುಗರ್ ಅವರಿಗೆ ಒಳ್ಳೇದು ಅನ್ಕೊಳ್ತೀನಿ. ಸಕ್ಕರೆಗಿಂತ ಬೆಲ್ಲ ಬೆಟರ್. ಯಾವಾಗಾರು ಒಮ್ಮೆ ತಿನ್ಬೋದು, ಡೈಲಿ ಅಲ್ಲ, ಯಾವಾಗಾರು ಒಮ್ಮೆ ತಿಂದ್ರೆ ಓಕೆ. ಈಗ ನೀರು ಹೆಸರು ಬಂದಿದೆ ಮೇಡಮ್. ಆಮೇಲೆ ರವೆ ಕೊಡಿ. ಇದು ಬೇಗ ಆಗ್ಬಿಡುತ್ತಾ? ಇದು ಬೇಗ ಆಗುತ್ತೆ ಮೇಡಮ್, ವಿದಿನ್ 5 ಮಿನಿಟ್ಸ್. ರವೆ ಹುರ್ಕೊಂಡಿದ್ರೆ ಮಾಡ್ದಂಗೆ ಒಂದ್ 5 ನಿಮಿಷದಲ್ಲಿ ಹೋಳಿಗೆ ಮಾಡ್ಬಿಡ್ಬೋದು. ಸೊ ಚಪಾತಿ ನೀವು ಹೇಗ್ ಮಾಡ್ತೀರಾ ಡೈಲಿ ಮನೆಯಲ್ಲಿ, ಅದೇ ತರನೇ ಒಂದ್ ಸ್ವಲ್ಪ ಒಂದ್ 5 ನಿಮಿಷ ಇದು ಹೆಚ್ಚು ಕಡಿಮೆ. ಇದು ಈ ತರ ರವೆ ಇದನ್ನ ಮಾಡಬೇಕು. ಇದು ಸ್ವಲ್ಪ ಗಟ್ಟಿ ಬರುತ್ತೆ. ಗಟ್ಟಿ ಬಂದ್ಮೇಲೆ ಒಂದು 2 ನಿಮಿಷ ಅದನ್ನ ಬೇಯಕ್ ಬಿಡ್ಬೇಕು. ಬೇಯಕ್ ಬಿಟ್ಮೇಲೆ ಆಮೇಲೆ ಬೆಲ್ಲ ಹಾಕ್ಬೇಕು. ಒಂದ್ 2 ನಿಮಿಷ ಅದು ಕುದಿಬೇಕಾಗತ್ತೆ. ಒಂದ್ ಸ್ವಲ್ಪ ಕುದ್ದಿ ಅದು ನೀರಿನ ಅಂಶ ಎಳ್ಕೊಂಡ್ಬಿಟ್ಟು ಆಮೇಲೆ ಬೆಲ್ಲ ಹಾಕ್ಬೇಕು. ಈಗ ಆಯ್ತಾ, ಬೆಂದಿದ್ಯಾ? ಬೇಯ್ತಾ ಇದೆ ಮೇಡಮ್. 1 ಸೆಕೆಂಡ್. ಈಗ ಅದನ್ನ ನಾವು ಕೈ ಆಡಿಸ್ತಾ ಇದ್ರೆ ಸ್ವಲ್ಪ ಗಟ್ಟಿಯಾಗಿ ಹಿಂಗ್ ಚೆನ್ನಾಗಿ ಬರುತ್ತೆ. ತುಪ್ಪದ ತಳ ಏನು ಹಿಡಿಯಲ್ಲ, ಬುಡ ಹಿಡಿಯಲ್ಲ. ಆದ್ರೆ 1-2 ನಿಮಿಷ ಈ ತರ. ಬೆಲ್ಲ ಕೊಡ್ತೀರಾ? ಹಾಕಿ ತಿರುಗಬೇಕು. ಸ್ವಲ್ಪ ಸಣ್ಣ ಉರಿಯಲ್ಲೇ ಇಟ್ಕೊಂಡು, ಸಣ್ಣ ಉರಿಯಲ್ಲೇ ಇದ್ರೆ ಒಳ್ಳೇದು. ಅಮ್ಮ, ಈಗ ಹೂರ್ಣ ರೆಡಿ ಆಗಿದೆಯಾ? ರೆಡಿ ಆಗಿದೆ. ಸ್ವಲ್ಪ ಇದು ಏನು ಅಂದ್ರೆ ಈಗ ಆರ್ಬೇಕು. ಆರ್ಬಿಟ್ರೆ ಆಮೇಲೆ ಅದು ಹೋಳಿಗೆ ರೆಡಿ ಮಾಡಕ್ಕೆ. ಓಕೆ. ಆಫ್ ಮಾಡ್ಕೊಳ್ಬೋದಾ ಅಥವಾ ಆಫ್ ಮಾಡ್ಕೊಂಡು ಇದ್ರಲ್ಲೇ ಇಡ್ಬೋದು. ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಸ್ವಲ್ಪ ಏಲಕ್ಕಿ ಪುಡಿ ಕೊಡಿ. ಇದನ್ನ ತಿರ್ಸ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ರೆ ಆರೋಗುತ್ತೆ. ಆರಿದ್ಮೇಲೆ ಆಮೇಲೆ ಹೋಳಿಗೆ ಮಾಡೋದು. ತಣ್ಣಗಾಗ್ಬೇಕಲ್ವಾ? ಸ್ವಲ್ಪ ತಣ್ಣಗಾಗ್ಬೇಕು, ಯಾಕಂದ್ರೆ ಬಿಸಿ ಇದೆ ಅಲ್ವಾ. ಒಂದು 5-10 ನಿಮಿಷ ಬಿಟ್ಬಿಟ್ರೆ ತಣ್ಣಗಾಗುತ್ತೆ.
ಈಗ ಹೂರ್ಣ ತಣ್ಣಗಾಗಿದೆಲ್ಲ 10 ನಿಮಿಷ ಬಿಟ್ಟಿದೀವಿ ಅಲ್ವಾ? ತಣ್ಣಗಾಗ್ಬಿಟ್ಟಿದೆ. ಈಗ ನೋಡಿ ಇದು ಈಗ ಈ ತರ ಆಗಿದೆ. ಓಕೆ, ಇದನ್ನ ಇಲ್ಲಿ ಇಟ್ಬಿಡ್ತೀನಿ ನಾನು. ಆಮೇಲೆ ತವೆ ಕೊಡ್ರಿ, ಹಂಚು ಒಲೆ ಹಚ್ಕೊಂತೀರಾ? ಸೊ ಬಿಸಿಯಲ್ಲಿ ಮಾಡಕ್ ಆಗಲ್ಲ, ತಣ್ಣಗಾಗ್ಲೇಬೇಕು, ಕಂಪಲ್ಸರಿ ತಣ್ಣಗಾಗ್ಲೇಬೇಕು ಈ ತರ. ಆಮೇಲೆ ಇದು ನಾವು ಇದು ಚಪಾತಿ ಹಿಟ್ಟು ನೆನ್ಸಿಟ್ಟಿರ್ತೀವಲ್ಲ, ಸೇಮ್ ಚಪಾತಿ ಹಿಟ್ಟು, ಅದ್ರಲ್ಲಿ ಒಂಚೂರು ಉಪ್ಪು ಹಾಕ್ಬಿಟ್ಟು, ಗೋಧಿ ಹಿಟ್ಟಲ್ಲಿ ಉಪ್ಪು ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಕಲಸಿಡು, ಚಪಾತಿ ಹಿಟ್ಟಿನ ತರ. ಅದಕ್ಕೆ ಹಸಿ ಹಿಟ್ಟು ಹೌದು, ಬೇಕು ಬೇಕು. ಈ ತರ ಇಟ್ಬಿಟ್ಟು ಲಟ್ಟಣಿಗೆ ಹಾಕ್ತಾರೆ ಚಪಾತಿ. ನೋಡಿ ಮೇಡಮ್, ಈ ತರ ಸ್ವಲ್ಪ ಮಾಡ್ಕೊಂಡು ಅದನ್ನ ಹೂರಣ ತಗೊಂಡು ಈ ತರ ಇಡಬೇಕು. ಓಕೆ, ಈ ತರ ಇಟ್ಬಿಟ್ಟು ಕೈಯಲ್ಲೇ ತುಂಬಿಸ್ಬಿಡೋದು. ಸರಿ ಸರಿ. ಇದು ಇನ್ನೊಂದು ಸ್ವಲ್ಪ ಇದೆ, ಇನ್ನು ತಣ್ಣಗಾದ್ರೆ ಇನ್ನು ಚೆನ್ನಾಗಿರುತ್ತೆ. ಒಂಚೂರು ತಣ್ಣಗಾಗ್ಬೇಕು. ಆದ್ರೆ ಇಷ್ಟ ಬಿದ್ರು ಪರವಾಗಿಲ್ಲ ನೋಡಿ. ನಾವು ಹೋಳಿಗೆ ಯಾವಾಗ ಮಾಡ್ತೀವೋ ಒಂದ್ ಅರ್ಧ ಗಂಟೆ ಮುಂಚೆ ಇದು ಹೂರ್ಣ ಮಾಡಿಟ್ಬಿಟ್ರೆ ಸ್ವಲ್ಪ ಸಿಮ್ ಮಾಡಿ ಏನಾಗುತ್ತೆ ಅಂದ್ರೆ ಆರ್ಬಿಟ್ರೆ ಇನ್ನು ನೀವು ಇದು ಮಾಡೋದೇ ಬೇಡ, ಕಷ್ಟ ಬೀಳೋದೇ ಬೇಡ, ಆ ತರ ಬಂದ್ಬಿಡುತ್ತೆ. ಹಿಂಗ್ ಚೆನ್ನಾಗಿ ಸ್ವಲ್ಪ ಸಿಮ್ ಮಾಡ್ಕೊಂತೀರಾ? ಮಾಡ್ಕೊಂತೀವಿ. ಅವಾಗ ನೀವು ಮಾಡಿ ಇಟ್ಕೊಂಡ್ಬಿಟ್ಟು ಯಾವಾಗ ಹೋಳಿಗೆ ಮಾಡ್ತೀವೋ ಆಗ ನಿಮ್ಗೆ ಈಸಿಯಾಗಿ ಮಾಡ್ಕೊಬೋದು. ಎಷ್ಟು ಮೃದುವಾಗಿ ಬರುತ್ತೆ ನೋಡಿ, ಈ ತರ ಹಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈ ತರನೇ ಹೂರ್ಣ, ಬೇರೆ ಹೂರ್ಣದು ಮಾಡಿದೀರಾ ಹೋಳಿಗೆ? ಮಾಡಿದೀವಲ್ಲ, ತುಂಬಾ ಮಾಡಿದೀವಿ. ಒಬ್ಬಟ್ಟು, ಇದ್ರದ್ದು ಬೇಳೆ ಒಬ್ಬಟ್ಟು, ಕಡಲೆಬೇಳೆ ಒಬ್ಬಟ್ಟು, ತೊಗರಿ ಬೇಳೆ ಒಬ್ಬಟ್ಟು, ಆಮೇಲೆ ಇದು ಬೆಲ್ಲದ ಹೋಳಿಗೆ ಅಂತ ಮಾಡ್ತೀವಿ, ಆಮೇಲೆ ಸಕ್ಕರೆ ಹೋಳಿಗೆ ಅಂತ ಮಾಡಿದೀನಿ. ಹೂರ್ಣಗಳು ಮಾತ್ರ. ಸಕ್ಕರೆ ಹೋಳಿಗೆ ಅಂದ್ರೆ ಸಕ್ಕರೆ ಹಿಟ್ಟನ್ನ ತುಪ್ಪದಲ್ಲಿ ಚೆನ್ನಾಗಿ ಕಲಸ್ಬಿಟ್ಟು ಅದನ್ನ ಆ ತರ ಹೋಳಿಗೆ ಮಾಡೋದು. ಬೆಲ್ಲದ ಹೋಳಿಗೆ ಅಂದ್ರೂ ಬೆಲ್ಲನು ಚೆನ್ನಾಗಿ ತುರ್ಕೊಂಡ್ಬಿಟ್ಟು ಆ ತರ ಹೋಳಿಗೆ ಮಾಡೋದು. ಸ್ವಲ್ಪ ಹೋಳಿಗೆಗಳೆಲ್ಲ ನಾವು ಎಕ್ಸ್ಪರ್ಟ್. ಕರ್ನಾಟಕದಲ್ಲಿ ಹೋಳಿಗೆಗಳು ತುಂಬಾ ಜಾಸ್ತಿ. ಹೌದು. ಆಮೇಲೆ ನಮಗೂ ಇಷ್ಟ, ನಾವು ಇಷ್ಟಪಡ್ತೀವಿ ಅದನ್ನ. ತುಂಬಾ ತೆಳು ಮಾಡಬಾರ್ದು ಇದನ್ನ ಹೋಳಿಗೆ. ಇದೊಂದ್ ಸ್ವಲ್ಪ ದಪ್ಪ ಇದ್ರೆ ಮೆತ್ತಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಳಗಿಂದ ಸ್ಟಫ್ ಇದೆಯಲ್ಲ, ತಿನ್ನಕ್ಕೆ ಸಿಗ್ಬೇಕು, ಚೆನ್ನಾಗಿರುತ್ತೆ. ಈಗ ನೋಡಿ, ಇಷ್ಟ ಆದ್ರೆ ಆಯ್ತು. ಆಮೇಲೆ ಇದನ್ನ ಹಂಚಿಗೆ ಹಾಕ್ತೀನಿ. ಎಣ್ಣೆ ಕುಡಿ. ಎಣ್ಣೆ ಹಾಕೊಂತೀರಾ ತುಪ್ಪನ? ಇಲ್ಲ, ಎಣ್ಣೆ ಹಾಕ್ಬೇಕು. ಮೇಲ್ಗಡೆ ತುಪ್ಪ ಹಾಕೊಂಡು ತಿನ್ಬೇಕು. ಆಯ್ತಾ? ಸರಿ ಸರಿ. ಇದು ಮುಚ್ಚಕ್ಕ ಇದೆಯಾ ಸ್ಟೀಲಿಂದ? ರೆಡಿ ಇದೆ ನೋಡಿ. ಒಂದ್ ಸೆಕೆಂಡ್. ಇವಾಗ ಕೆಲವೊಂದ್ ಕಡೆ ಮೈದಾ ಹಾಕೋತಾರೆ, ನೀವು? ಮೈದಾ ಹಾಕಿದ್ರೆ ಈಗ ಸದ್ಯಕ್ಕೆ ಈಗ ಎಲ್ಲರಿಗೂ ಶುಗರ್ ಇರೋದ್ರಿಂದ ಮೈದಾ ತಿನ್ಬಾರ್ದು ಅಂತ ಹೇಳ್ತಾರಲ್ವಾ ಡಾಕ್ಟ್ರು. ಗೋಧಿ ಹಿಟ್ಟು ಗೋಧಿ ಹಿಟ್ಟು. ಆಮೇಲೆ ಒಬ್ಬೊಬ್ರು ಇದನ್ನು ಮಾಡ್ಬೋದು, ಇದು ಪೀಟ್ ರವಾ ಅಂತ ಬರುತ್ತೆ ನೋಡಿ, ಸಣ್ಣ ರವಕ್ಕೆ ಏನಂತೀರಾ ನೀವು? ಚಿಕ್ಕ ರವಾ ಬರುತ್ತೆ, ಚಿಕ್ಕ ಚಿಕ್ಕ ಫುಲ್ ಚಿಕ್ಕದು. ಆ ರವೆದಲ್ಲೂ ಮಾಡ್ಬೋದು. ಆ ರವೆ ಹಾಕೊಂಡು ಚಪಾತಿ ಹಿಟ್ಟಲ್ಲಿ 1 ಸ್ಪೂನ್ ಹಾಕಿ, ಚಿರೋಟಿ ರವೆ, ಅದನ್ನ ಹಾಕೊಂಡ್ ಮಾಡಿದ್ರು ಅದು ತುಂಬಾ ಚೆನ್ನಾಗಿ. ಸಾಕು ಮೇಡಮ್ ಎಣ್ಣೆ. ಬೇಗ ಆಗ್ಬಿಡುತ್ತಾ? ಬೇಗ ಆಗ್ಬಿಡುತ್ತೆ, ಸೇಮ್ ಚಪಾತಿ ತರ. ಆಯ್ತು ಮೇಡಮ್, ಇದು ಪ್ಲೇಟ್ ಕೊಡಿ. ಆಗಿದೆ ನೋಡಿ, ಈ ತರ ಚೆನ್ನಾಗಿ ಉಬ್ಬುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಆಫ್ ಮಾಡಿದ್ದೀನಿ ಗ್ಯಾಸ್. ಇದ್ರ ಮೇಲೆ 1 ಸ್ಪೂನ್ ತುಪ್ಪ ಕೊಡಿ. ಹೋಳಿಗೆಗೆ ತುಪ್ಪ ಹಾಕ್ಲಿಲ್ಲ ಅಂದ್ರೆ ನಡೆಯಲ್ಲ. ಆಮೇಲೆ ಇದಕ್ಕೆ ಒಬ್ಬೊಬ್ರು ತುಪ್ಪನ ಹಾಕೊಂಡು ಹಾಲು ಇಷ್ಟಪಡ್ತಾರೆ. ಹಾಲು ಹಾಕೊಂಡು ತಿಂದ್ರಂತ ತುಂಬಾ ಚೆನ್ನಾಗಿ. ಇದು ಸಜ್ಜಿಗೆ ಹೋಳಿಗೆ ರೆಡಿ ಆಗಿದೆ. ತಿಂದ್ಬಿಟ್ಟು ವೀಕ್ಷಕರಿಗೆ ಹೇಗಿದೆ ಅಂತ ಹೇಳಿ. ಓಕೆ, ಖಂಡಿತವಾಗಿ ಹೇಳ್ತೀನಿ. ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ, ಚೆನ್ನಾಗಿರುತ್ತೆ. ಮೇಲೆ ಮೇಲೆ ಅದು ಕಲರ್ ಎಲ್ಲ ಚೆನ್ನಾಗಿ, ಇಲ್ಲೆಲ್ಲ ಕ್ರಿಸ್ಪಿನೆಸ್ ಕಾಣ್ತಾ ಇದೆ, ಕಲರ್ ಎಲ್ಲ ಇದೆ. ನೀವ್ ಹೇಳ್ದಂಗೆ ಒಳ್ಳೆ ದಪ್ಪ ಮಾಡಿದೀರಾ, ಅದ್ರಲ್ಲಿ ಸ್ಟಫ್ನೆಸ್ ಚೆನ್ನಾಗಿ. ಅದು ಸ್ವಲ್ಪ ದಪ್ಪ ಇದ್ರೆ ಏನಾಗುತ್ತೆ, ತಿನ್ನಕ್ಕೆ ಅಗೆಯಕ್ಕೆ ಚೆನ್ನಾಗಿರುತ್ತೆ.
ಬಿಸಿ ಇದೆ, ಇದು ಬಿಸಿ ತಿಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇರುತ್ತೆ. ನೋಡಿ ಸ್ವಲ್ಪ ಒಂಚೂರು ಬಾಯಲ್ಲಿ ಊದ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಸಣ್ಣ ಪೀಸ್ ತೆಗಿಯೋಣ, ಯಾಕಂದ್ರೆ ಬಿಸಿ ಇದೆ, ರುಚಿ ನೋಡೋದಕ್ಕೋಸ್ಕರ. ಹೌದು. ಸಿಹಿ ಬಾಯಿಗೆ ಹಾಕೊಂಡ್ ಹೌದು, ಇದೇ ತರ ಬೆಣ್ಣೆ ತರ ಕರಗು ಹೋಗಿ ನುಂಗೆ ಬಿಟ್ಟೆ. ಏನು ಸ್ವೀಟ್ ಜಾಸ್ತಿ ಆಗಿದೆಯಾ ಅಥವಾ ಇಲ್ಲ, ಇಷ್ಟು ಪರ್ಫೆಕ್ಟ್ ಆಗಿದೆ. ಇನ್ನೊಂಚೂರು ನೀವ್ ಹೇಳಿದ್ರೆ ಕಡಿಮೆ ಹಾಕಿದ್ರೆ ಸಿಹಿ ಬರಲ್ಲ. ಅದಕ್ಕೆ 1-2 ಬೆಲ್ಲ ಹಾಕಿದ್ರೆ ಅವಾಗ ಈ ತರ ಚೆನ್ನಾಗಿರುತ್ತೆ. ತುಂಬಾ ಚಲೋ ಐತ್ರಿ, ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದೀರಾ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಮಸಾಲಾ ಬಾತ್ ಮಾಡಿದೀರಾ ಖಾರದ್ದು, ಅದಾದ್ಮೇಲೆ ಸಜ್ಜಿಗೆ ಹೋಳಿಗೆ ಮಾಡ್ಕೊಂಡಿದ್ದೀರಾ. ಸಿಹಿ ತಿಂದು ಸಿಹಿ ಮಾತಾಡಿ ಎಲ್ಲ ಸಿಹಿ ಹಂಚಿದ್ದೀರಾ. ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ಕರೆಸಿದ್ದಕ್ಕೆ ನನಗೆ ತುಂಬಾ ಧನ್ಯವಾದಗಳು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣಾರ್ಥಿ. ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಸಜ್ಜಿಗೆ ಹೋಳಿಗೆ ಮತ್ತು ಮಸಾಲಾ ಬಾತನ್ನು ಹೇಗೆ ಮಾಡಿದ್ರು ಅಂತ. ಇದನ್ನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.